ಇದು ಭಕ್ತಿಯಲ್ಲಿ, ಶ್ರದ್ಧೆಯಲ್ಲಿ, ಸಂಗೀತದಲ್ಲಿ, ಕಲೆಗಳಲ್ಲಿ ಮಾತ್ರ ಸಾಧ್ಯ. ಮತ್ತೆ ಮತ್ತೆ ನಮ್ಮೆಲ್ಲ ಕಲಾವಿದರು, ಕಲಾರಂಗದವರು, ಸಾಹಿತಿಗಳು, ಕವಿಗಳು ಎಲ್ಲರೂ ಇದನ್ನು ನಿರೂಪಿಸ್ತಾ ಬಂದಿದ್ದಾರೆ. ಅದನ್ನು ಆಸ್ವಾದಿಸುವಂತಹ ಗುಣ ಮಾತ್ರ ನಮಗೆ ಬೇಕು. ಅಂಥ ಗುಣಕ್ಕೂ ಅವಳ ಕೃಪೆ ಬೇಕು. ಅವರ ಧ್ವನಿಯೇ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿದೆ. ಇದು ಅಪರ್ಣಾ ನಾದಾರ್ಪಣ. ವೀಣಾ ವಾರುಣಿ ಕಲ್ಚರಲ್ ಫೌಂಡೇಶನ್, BNMIT ವಿದ್ಯಾಸಂಸ್ಥೆಯ ಸಹಯೋಗ ಹಾಗೂ ಸಾರಿಯಾ ಕ್ರಿಯೇಷನ್ಸ್ ಅವರ ಸಹಕಾರದೊಂದಿಗೆ ಅರ್ಪಿಸುತ್ತಿರುವ ನಾದ ಭಾವನಮನ. ಇದು ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕಾರ್ಯಕ್ರಮಕ್ಕೆ ಬಂದಿರುವಂತಹ ಅತಿಥಿ ಗಣ್ಯರನ್ನು ನಾನು ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೇನೆ. ಶ್ರೀ ನಾಗರಾಜ್ ವಸ್ತಾರಿಯವರು, ಆರ್ಕಿಟೆಕ್ಟ್, ಕವಿಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ಅಪರ್ಣಾ ಅವರ ಪತಿ, ಅವರಿಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಡಾಕ್ಟರ್ ನಾ ಸೋಮೇಶ್ವರ್ ಅವರು, ಥಟ್ ಅಂತ ಹೇಳಿ ಕಾರ್ಯಕ್ರಮದ ರೂವಾರಿಗಳು. ಸನ್ಮಾನ್ಯ ಶ್ರೀ ನಾರಾಯಣ್ ರಾವ್ ಆರ್ ಮಾನೆ, ಅಧ್ಯಕ್ಷರು, BNM ವಿದ್ಯಾಸಂಸ್ಥೆಗಳು ಬೆಂಗಳೂರು, ಇವರಿಗೂ ಕೂಡ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಶ್ರೀಯುತ B ಮನೋಹರ್, ನಟರು, ಜನಪ್ರಿಯ ಸಂಗೀತ ನಿರ್ದೇಶಕರು. ಶ್ರೀಮತಿ ರೇವತಿ ಕಾಮತ್, ಜನಪ್ರಿಯ ನಟಿ. ಶ್ರೀಮತಿ ಗಿರಿಜಾ ಲೋಕೇಶ್ ಅವರು ಬರ್ತಿದ್ದಾರೆ. ಶ್ರೀ ರಾಸು ವೆಂಕಟೇಶ್, ಮಾತಿನ ಮನೆ ಸಂಸ್ಥಾಪಕರು, ಬೆಂಗಳೂರು. ವಾದ್ಯ ಸಹಕಾರದಲ್ಲಿ ಕೀಬೋರ್ಡ್ನಲ್ಲಿ ದೀಪಕ್ ಜೈಶೀಲನ್, ಕೊಳಲು ಸಹಕಾರ ಅಭಿಷೇಕ್, ತಬಲಾ ಸಾಥ್ ನೀಡುವ ಸಲುವಾಗಿ ಜಯಚಂದ್ರ ಇದ್ದಾರೆ. ಮತ್ತೋರ್ವ ತಬಲಾ ವಾದಕರು ಶ್ರೀ ಶಿವಶಂಕರ್, ಡೋಲಕ್ ಹಾಗೂ ಕಾಂಗೋನಲ್ಲಿ ನಟರಾಜ್ ಅವರಿದ್ದಾರೆ. ರಿದಮ್ ಪ್ಯಾಡ್ನಲ್ಲಿ ಪ್ರಿಯಾ ಆಂಡ್ರೂ, ಇವ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ನಾನು ಬರ್ತಾ ಇರುವಾಗ ಅಪರ್ಣಾ ಅವರ ಧ್ವನಿ ಕೇಳಿ ಒಂದು ಕ್ಷಣ ತಬ್ಬಿಬ್ಬಾದೆ. ಯಾಕಂದರೆ ಇಲ್ಲಿ ಯಾರ್ಯಾರಿದ್ದಾರೋ ಅವರವರ ಹೆಸರನ್ನೇ ಹೇಳ್ತಾ ಹೋಗಿದ್ದು, ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಅದನ್ನು ಸಂಯೋಜನೆ ಮಾಡಿದರು. ಹಾಗೆಯೇ ಅದು ಏನು ಅನ್ನಿಸ್ತಂದರೆ, ಅಪರ್ಣಾ ಅವರು ನಮ್ಮನ್ನು ಬಿಟ್ಟು ಹೋಗಿಲ್ಲ, ಬಿಟ್ಟು ಹೋಗೋದೂ ಇಲ್ಲ. ನಾವು ಇರುವವರೆಗೂ ನಮ್ಮ ಜೊತೆ ಅಪರ್ಣಾ ಇದ್ದೇ ಇರ್ತಾರೆ. ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆಯೋ ಗುರುವೇ ಅಂತರ. ಅಪರ್ಣಾ ಬಗ್ಗೆ ಬೇಕಾದಷ್ಟು ವಿಚಾರಗಳನ್ನು ನಾವೆಲ್ಲ ತಿಳ್ಕೊಂಡಿದ್ದೀವಿ, ಯೂಟ್ಯೂಬರ್ಸು ಹಾಗೆ ಮೀಡಿಯಾಗಳಲ್ಲಿ. ಖಾಸಗಿಯಾಗಿ ಬಹಳ ಆಪ್ತೆ ಆಕೆ ನನಗೆ. ಆಕೆ ಹುಷಾರಿಲ್ಲ ಅಂತ ಗೊತ್ತಿತ್ತು, ನಾನು ಯಾವತ್ತೂ ಕೇಳಲಿಲ್ಲ ಇಂಥದ್ದೇ ಅಂತ, ಆಕೆನೂ ಹೇಳಲಿಲ್ಲ. ಕೋಆರ್ಡಿನೇಟ್ ಮಾಡೋದು ತುಂಬ ಕಡಿಮೆ ಅವಧಿಯಲ್ಲಿ ಅಂತ. ಆದರೂ ಆ ಅಪರ್ಣೆ ಅಂತ ಕರೆಯೋದು ಅವರೊಬ್ಬರೇ. ಅಪರ್ಣೆಯ ಶಕ್ತಿನೇ ನಡೆಸ್ಕೊಂಡು ಬಂತು ಅಂತ ಹೇಳ್ಬೋದು. ಹರಿಸುಂದರ ನಂದ ಮುಕುಂದ ಹರಿನಾರಾಯಣ ಹರಿ, ಹರಿಸುಂದರ ನಂದ ಮುಕುಂದ ಹರಿನಾರಾಯಣ ಹರಿಯೋ. ಹರಿಸುಂದರ ನಂದ ಮುಕುಂದ ಹರಿನಾರಾಯಣ ಹರಿಯೋ. ಎಲ್ರಿಗೂ ನಮಸ್ಕಾರ. ಸಭಾಭವನ ಹೆಚ್ಚು ಕಡಿಮೆ ತುಂಬಿದೆ, ಅದು ತುಂಬ ಸಂತೋಷದ ವಿಷಯ. ಆಕೆ ಮತ್ತಾರೂ ಅಲ್ಲ, ಕನ್ನಡದ ಹೆಮ್ಮೆಯ ಅಪರ್ಣಾ. ಆಕೆ ಮತ್ತಾರೂ ಅಲ್ಲ, ಕನ್ನಡದ ಹೆಮ್ಮೆಯ ಅಪರ್ಣಾ. ಸರಳ ಕನ್ನಡದ ಹಾಡಂತೆ ಉಲಿವ ನುಡಿಯ ಆಭರಣ. ಸ್ನಿಗ್ಧ ಸೌಂದರ್ಯ, ಮುಗ್ಧ ನಗು, ಅಚ್ಚ ಕನ್ನಡತಿ. ನೀನು ಹೋದ್ಮೇಲೆ ನಮ್ಮ ಈ ಸಾಂಸ್ಕೃತಿಕ ಲೋಕ ಬಡವಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ.
ಮಜಾ ಟಾಕೀಸ್ 500 ಎಪಿಸೋಡು, 500 ಬಗೆಯ ಪಾತ್ರಗಳು. ಅಬ್ಬ, ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ. ನೀನಿಲ್ಲದಿದ್ದರೇನಂತೆ, ನಿನ್ನ ನೆನಪುಗಳಿದೆಯಲ್ಲ. ಅಪರ್ಣ, ನಿನಗೆ ನಮ್ಮ ಅಶ್ರುತರು. ಇಂದು ಆದೇವು ನಾವು ಮುಕ್ತ ಮುಕ್ತ ಮುಕ್ತ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು. ಹರ 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 ಮಹಾದೇವ್. ಹರ 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 ಮಹಾದೇವ್. ಭೈರವ ರುದ್ರಾಯ ಮಹಾರುದ್ರಾಯ ಕಾಲ ರುದ್ರಾಯ ಕಲ್ಪಾಂತ ರುದ್ರಾಯ ವೀರ ರುದ್ರಾಯ ರುದ್ರ ರುದ್ರಾಯ ಘೋರ ರುದ್ರಾಯ ಅಘೋರ ರುದ್ರಾಯ ಮಾರ್ತಾಂಡ ರುದ್ರಾಯ ಅಂಡ ರುದ್ರಾಯ ಬ್ರಹ್ಮಾಂಡ ರುದ್ರಾಯ ಚಂಡ ರುದ್ರಾಯ ಪ್ರಚಂಡ ರುದ್ರಾಯ ದಂಡ ರುದ್ರಾಯ ಶೂರ ರುದ್ರಾಯ ವೀರ ರುದ್ರಾಯ ಭವ ರುದ್ರಾಯ ಭೀಮ ರುದ್ರಾಯ ಅತಳ ರುದ್ರಾಯ ವಿತಳ ರುದ್ರಾಯ ಸುತಳ ರುದ್ರಾಯ ಮಹಾತಳ ರುದ್ರಾಯ ರಸಾತಳ ರುದ್ರಾಯ ತಳಾತಳ ರುದ್ರಾಯ ಪಾತಾಳ ರುದ್ರಾಯ ನಮೋ ನಮಃ. ನಾನು ಯಾವತ್ತಾದರೂ ನಮ್ಮ ಕಾರ್ಯಕ್ರಮ ಇದೆ ಅಂತ ಹೇಳಿ ಅಪರ್ಣಾ ಅವರಿಗೆ ಫೋನ್ ಮಾಡಿದ್ರೆ, ಒಂದು ನಿಮಿಷ ಇರಿ, ನಾನು ಡೈರಿ ತಗೋತೇನೆ, ಯಾವತ್ತೂ ಎಷ್ಟೊತ್ತಿಗೆ ಅಂತ ಕೇಳೋರು. ಆವತ್ತು ದಿವಸ ನಮ್ಮ ಅಬ್ದುಲ್ ಕಲಾಂ ಅವರು ಬಂದು ಈ ಸಭಾಂಗಣವನ್ನು ಇನಾಗ್ರೇಟ್ ಮಾಡಿದ ದಿವಸ ಅವ್ರು ಮಾತಾಡಿದ್ದು ಕೆಲವು ವಿಜುವಲ್ಸ್ ಇದೆ, ಅದನ್ನು ತಮಗೆ ತೋರಿಸ್ಲಿಕ್ಕೆ ಇಚ್ಛೆಪಡ್ತೇನೆ. BNM ವಿದ್ಯಾಸಂಸ್ಥೆ ಆಯೋಜಿಸಿರುವ ಈ ವಿಶೇಷ ಸಭೆಗೆ ನಿಮ್ಮೆಲ್ಲರಿಗೂ ಇದು ಸುಸ್ವಾಗತ. ಇನ್ ದಿ ಆನಲ್ಸ್ ಆಫ್ ದಿಸ್ ಅಬೋರ್ಡ್ ಆಫ್ ಲರ್ನಿಂಗ್ BNMEI, ಭಾರತ್ ರತ್ನ ಡಾಕ್ಟರ್ ಅವುಲ್ ಪಕೀರ್ ಜೈನುಲಬ್ದೀನ್ ಅಬ್ದುಲ್ ಕಲಾಂ ಜಿ. ಸೌಂದರ್ಯ ಲೋಕದಿಂದ ಜಾರಿದೆ, ನಿನ್ನ ನೋಡೋಕೆ 100 ಕಣ್ಣು ಸಾಲದು. ರೈಲು ಈಗಾಗಲೇ ನೆನಪಿನ ನಿಲ್ದಾಣವನ್ನು ಸೇರಿದೆ. ಹತ್ತುವ ಮತ್ತು ಇಳಿಯುವ ಮುನ್ನ ನಿಮ್ಮ ಅದೇ ಪ್ರೀತಿಯನ್ನು ಕಾಯ್ದುಕೊಳ್ಳಿ.
ಇದು ಅಪರ್ಣಾ ಅವರ ಧ್ವನಿಯನ್ನು ನಿರಂತರವಾಗಿ ನೀವು ಮೆಟ್ರೋನಲ್ಲಿ ಕೇಳ್ತಾ ಇರ್ತೀರಿ. ಇಲ್ಲಿ ಸೇರಿರುವ ಪ್ರತಿಯೊಬ್ಬರೂ ಅಪರ್ಣಾ ಅವರ ಆತ್ಮಬಂಧುಗಳು. ಒಂದು ಅವಾರ್ಡ್ ಫಂಕ್ಷನಲ್ಲಿ ನಾನು ಅವರು ಒಟ್ಟಿಗೆ ಅವಾರ್ಡ್ ತೊಗೊಂಡ್ವಿ. ಆ ಟೈಮಲ್ಲಿ ಅವರು ನನಗೆ ನನ್ನ ಎನ್ವೈರ್ನ್ಮೆಂಟ್ ಬಗ್ಗೆ ತುಂಬ, ನನ್ನ ವರ್ಕ್ ಬಗ್ಗೆ ತುಂಬ ಆಸಕ್ತಿಯಿಂದ ಕೇಳಿದ್ರು. ನಾನು ಅವ್ರಿಗೆ ಹೇಳಿದ್ದೆ, ಬನ್ನಿ ನನ್ನ ಕೆರೆ ಒಂದು ಡೆವಲಪ್ ಆಗ್ತಾಯಿದೆ ನೋಡಿ ಬನ್ನಿ ಅಂತ. ಸೊ ಅದಾಗಲೇ ಇಲ್ಲ. ಅದ್ಭುತವಾದ ನಾದ ವೈಭವದಲ್ಲಿ ನಮ್ಮನ್ನೆಲ್ಲ ಮುಳುಗಿಸಿ ತೇಲಿಸಿದ್ದೀರಾ. ಅದಕ್ಕಾಗಿ ತಮಗೆ, ತಮ್ಮ ತಂಡಕ್ಕೆ ಇಂತಹ ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಎಲ್ಲ ಹೃದಯಗಳಿಗೆ ಶರಣಾರ್ಥಿ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಸಹಯೋಗ ನೀಡಿದಂತಹ ಶ್ರೀಯುತ ನಾರಾಯಣರಾವ್ ಮಾನೆ ಸರ್, ತಮಗೆ ತಮ್ಮ ನೋವಲ್ಲೂ ನಾನು ಇರ್ತೇನೆ ಅಂತ ನಮಗೆ ನೆರವಾಗಿ ನಿಂತಹ, ಮಾನಸಿಕವಾಗಿ ನಮಗೆ ಬಹಳ ಸಪೋರ್ಟ್ ಮಾಡಿದಂತಹ ವಸ್ತಾರೆ ಸರ್, ತಮಗೆ ತಾನೇ ವಿದೂಷಿಯಾಗಿದ್ದು ಇನ್ನೊಬ್ಬ ಕಲಾವಿದೆಯನ್ನು ಗುರುತಿಸಿರೋ ಫಿಲಂಥ್ರಫಿಸ್ಟ್ ರೇವತಿ ಕಾಮತ್ ಮೇಡಮ್ ತಮಗೆ, ಹಾಗೆ ರಾಸು ವೆಂಕಟೇಶ್ ಸರ್ ತಮಗೆ, ನಾ ಸೋಮೇಶ್ವರ್ ಸರ್ ತಮಗೆ, ದೀಪ್ತಿ ಸೌಂಡ್ಸ್ನ ರಾಮು ಅವ್ರಿಗೆ ವಿಶೇಷ ಧನ್ಯವಾದ. ನಮ್ಮ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತವರು ಇನ್ನೊಬ್ರು ಇದ್ದಾರೆ, ಅವ್ರಿಗೆ ಒಂದು ಸ್ವಲ್ಪ ಒಂಥರ ಅಲರ್ಜಿ, ಅವ್ರಿಗೆ ಹೆಸರು ಹೇಳೋಕ್ಕೂ ಇಷ್ಟಪಡಲ್ಲ, ಕೇಳಿಸ್ಕೊಳ್ಳೋಕ್ಕೆ ಆನಂದ್ ಅವರು. ಹಾಗೆ ಸಾರಿಯಾ ಕ್ರಿಯೇಷನ್ಸ್ನ ರಾಜೇಶ್ ಅಬ್ಬಾ ಕಂಟಿನ್ಯೂಸ್ ಆಗಿ ಕಾರ್ಯಕ್ರಮಕ್ಕೆ ವರ್ಕ್ ಮಾಡಿದ್ದಾರೆ. ನಮ್ಮ ತುಂಬ ನನಗೆ ಬೇಕಾದಂತಹ ವ್ಯಕ್ತಿ. ಹಾಗೆ ಇವತ್ತಿನ ನಿರೂಪಣೆಯನ್ನು ಮಾಡಿದಂತಹ ನನ್ನ ಅಚ್ಚುಮೆಚ್ಚಿನ ಡಾಕ್ಟರ್ ರೋಹಿಣಿ ಮೋಹನ್ ಅವರಿಗೆ, ಪ್ರಿಯ ಗೆಳತಿ ಸಂಧ್ಯಾ ಭಟ್ ಅವರಿಗೆ. ಇಲ್ಲಿಂದ ಈ ಸಭಾಂಗಣ ಎಷ್ಟು ಭವ್ಯವಾಗಿ ಕಾಣಿಸುತ್ತೆ ಅನಿಸುತ್ತೆ ಅಂದರೆ ಎಂತೆಂಥವರು ಮೂಕರಾಗ್ತಾರೇನೋ. ನಿಜಕ್ಕೂ ಮಾತು ಸೋಲುವಂಥ ಒಂದು ಗಳಿಗೆ ಇದು. ಚಿತ್ರಗೀತೆಗಳ ಮರುಸೃಷ್ಟಿಯನ್ನು ಇಷ್ಟು ಸ್ವೋಪಜ್ಞವಾಗಿ, ಎಷ್ಟು ಸೃಜನಾತ್ಮಕವಾಗಿ, ಎಷ್ಟು ಕಲಾತ್ಮಕವಾಗಿ ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ಟ ವೇದಿಕೆಯ ಮೇಲಿರುವ, ವೇದಿಕೆಗೆ ಬಂದು ನೇಪಥ್ಯದಲ್ಲಿ ಕುಳಿತಿರುವ, ವೇದಿಕೆಯಿಂದ ಹೊರಳಿ ಎದುರು ಹೋಗಿ ಕುಳಿತಿರುವ ಎಲ್ಲ ಕಲಾವಿದರಿಗೂ ನನ್ನೊಳಗಿನ ಅಪರ್ಣೆಯ ಮೂಲಕ ಧನ್ಯವಾದಗಳನ್ನ ಹೇಳಬಯಸ್ತೇನೆ. ಯಾರೂ ಯಾವುದೇ ವೇದಿಕೆಯಲ್ಲಿ ಯಾರ ಕುರಿತೇ ಆಗಲಿ ಇಂಥವರು ಇನ್ನೊಮ್ಮೆ ಬರೋದಿಲ್ಲ. ನಮ್ಮ ಜೀವಮಾನದಲ್ಲಿ ಬರದೇ ಇರಬಹುದು, ಆದರೆ ನಮಗಿಂತ ನಾಡು ದೊಡ್ಡದು, ಭಾಷೆ ದೊಡ್ಡದು. ಇಷ್ಟು ಹೇಳಿ ಇಂಥದ್ದೊಂದು ಚಂದದ, ಅವಳು ಮಾತಿನಲ್ಲಿ ಹೇಳಬೇಕು ಅಂದರೆ ಅವಳು ಸೊಗಸು ಅನ್ನೋದನ್ನು ಸೊಗ ಅಂತ ಹೇಳ್ತಿದ್ಲು. ಇಂಥದ್ದೊಂದು ಸೊಗದ ಸಂಜೆಯಲ್ಲಿ ವೇದಿಕೆಯ ಮೇಲಿರುವ ಎಲ್ಲರಿಗೂ ಮತ್ತು ವೀಣೆಯ, ನನ್ನ ಅಪರ್ಣೆಯನ್ನು ನುಡಿಗಾತಿ ಅಂತ ಕರಿತೀನಿ, ಅಲ್ಲಿರುವವರು ವೀಣೆಯ ಮಿಡಿಗಾತಿ, ಅವ್ರಿಗೂ ನಮಸ್ಕರಿಸಿ